ಉತ್ತರ ಕರ್ನಾಟಕದ ಹೆಮ್ಮೆಯ ರೈತ ಧ್ವನಿ ಟಿವಿ ಚಾನೆಲ್, ಬೆವರಿಗೊಂದು ಭರವಸೆ. ರೈತ ಧ್ವನಿ ನ್ಯೂಸ್ಗೆ ಸ್ವಾಗತ. ಗೆದ್ದಲಗಟ್ಟೆ ಗ್ರಾಮದಲ್ಲಿ ಸರ್ಕಾರಿ ಇಲಾಖೆಗಳ ನಿರ್ಲಕ್ಷ್ಯಕ್ಕೆ ದಲಿತ ಜನಗಳಿಗೆ ಸಿಗದ ಮೂಲಭೂತ ಸೌಲಭ್ಯಗಳು. ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕಿನ ಗುಡಿಕೋಟೆ ವ್ಯಾಪ್ತಿಯಲ್ಲಿ ಬರುವ ಜರ್ಮಲಿ ಗ್ರಾಮ ಪಂಚಾಯಿತಿಗೆ ಸೇರಿರುವ ಗೆದ್ದಲಗಟ್ಟೆ ಗ್ರಾಮದ ಗುಡ್ಡದ ಹಂಚಿನಲ್ಲಿ ವಾಸಿಸುತ್ತಿರುವ ಸುಮಾರು 10 ದಲಿತ ಕುಟುಂಬಗಳಿಗೆ ಕನಿಷ್ಠ ಮೂಲಭೂತ ಸೌಕರ್ಯಗಳೂ ಇಲ್ಲ. ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲ, ಬೆಳಕಿನ ವ್ಯವಸ್ಥೆ ಇಲ್ಲ, ಓಡಾಡಲು ರಸ್ತೆ ಇಲ್ಲ. ಸರಿಸುಮಾರು 8 ವರ್ಷಗಳಿಂದ ಇದೇ ಪರಿಸ್ಥಿತಿಯಲ್ಲಿ ಇಲ್ಲಿನ ಜನರು ವಾಸ ಮಾಡುತ್ತಿದ್ದಾರೆ. ಗ್ರಾಮ ಪಂಚಾಯಿತಿಯ ಅಧಿಕಾರಿಗಳು ಕುಡಿಯುವ ನೀರಿನ ಪೈಪ್ಲೈನ್ ಮಾಡಿದ್ದಾರೆ, ಆದರೆ ವಾರಕ್ಕೆ 1 ಬಾರಿ ಮಾತ್ರ ನೀರು ಬಿಡುತ್ತಾರೆ ಅನ್ನುತ್ತಾರೆ ಇಲ್ಲಿನ ಸ್ಥಳೀಯರು. ಗ್ರಾಮದ ಪಕ್ಕದಲ್ಲಿ ಗುಡ್ಡದಿಂದ ಬಸಿ ನೀರು ತಂದು ಕುಕ್ಕದೋನಿ ಬಾವಿಯಲ್ಲಿ ಸೇರಿರುವ ನೀರನ್ನು ಕುಡಿಲಿಕ್ಕೆ ಹಾಗೂ ಮನೆಗೆ ಬಳಸುವುದಕ್ಕೆ ಗುಂಡಿಗಲ್ಲಿ ನಿಂತಿರುವ ನೀರನ್ನೇ ಬಳಸುತ್ತಿದ್ದೇವೆ. ಆದರೆ ನಾವು ಸಹ ಮನುಷ್ಯರೇ. ನಮ್ಮನ್ನಾಳುವ ಸರ್ಕಾರ ಹಾಗೂ ಸಂಬಂಧಪಟ್ಟಂತಹ ಇಲಾಖೆಯ ಅಧಿಕಾರಿಗಳು ನಮ್ಮ ದಲಿತ ಕುಟುಂಬದ ಜನರನ್ನ ಬಹಳ ಪಾಪದ ಕಣ್ಣಿನಿಂದ ನೋಡುತ್ತಿದ್ದಾರೆ. ನಾವುಗಳು ಕುಡಿಯಲು ಹಾಗೂ ಮನೆ ಬೆಳಕಿಗೆ ಬಳಸುತ್ತಿರುವ ಈ ನೀರಿನಿಂದ ಸಣ್ಣ ಸಣ್ಣ ಮಕ್ಕಳಿಗೆ ಹಾಗೂ ಹೆಣ್ಣು ಮಕ್ಕಳಿಗೆ ಮತ್ತು ಪುರುಷರಿಗೆ ಮೈ ಮೇಲೆ ಗುಳ್ಳಿಗಳೆದ್ದು ನಂಜಿನ ಗಾಯಗಳಾಗುತ್ತಿವೆ. ಈ ನೋವಿನ ಸಂಗತಿಯನ್ನು ಸಂಬಂಧಪಟ್ಟಂತಹ ಇಲಾಖೆಯ ಅಧಿಕಾರಿಗಳು ಶೀಘ್ರದಲ್ಲೇ ಈ ಜನರ ಕಷ್ಟಗಳಿಗೆ ನೆರವಾಗಬೇಕಿದೆ. ಹಾಗೆ ಜೆಸ್ಕಾಂ ಇಲಾಖೆಗೂ 10 ಮನೆಗಳಲ್ಲಿ ಒಂದು ಮನೆಯಲ್ಲಿ ಕುಟುಂಬದಲ್ಲಿ 5ರಂತೆ 60ಕ್ಕೂ ಹೆಚ್ಚು ಜನರಿದ್ದೇವೆ. 60ಕ್ಕೂ ಹೆಚ್ಚು ಚುನಾವಣಾ ಚೀಟಿಗಳಿವೆ. ಕುಟುಂಬಸ್ಥರಿಗೆ ಎಷ್ಟೋ ಬಾರಿ ಜೆಸ್ಕಾಂ ಇಲಾಖೆಗೆ ಕತ್ತಲಲ್ಲೇ ನಾವಿದ್ದೇವೆ, ನಮಗೆ ಬೆಳಕಿನ ವಿದ್ಯುತ್ ಕಂಬಗಳನ್ನು ಹಾಕಿಕೊಡಿ ಎಂದು ಜೆಸ್ಕಾಂ ಇಲಾಖೆಗೆ ಕೇಳಿದರೆ ಎಷ್ಟೋ ವರ್ಷಗಳಿಂದ ಕೇಳಿಕೊಂಡು ಬಂದು ಮನವಿ ಪತ್ರ ಸಲ್ಲಿಸಿದರೂ ಅಲ್ಲಿನ ಅಧಿಕಾರಿಗಳು ಮಾತ್ರ ಕ್ಯಾರೆ ಅನ್ನುತ್ತಿಲ್ಲ ಅನ್ನುತ್ತಾರೆ ಅಲ್ಲಿನ ಜನರು. ಅಧಿಕಾರಿಗಳು ಅದೇನೇ ಇರಲಿ, ಪ್ರತಿ ಬಾರಿ ಶಾಸಕರ ನೇತೃತ್ವದಲ್ಲಿ ನಡೆಯುವ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಅಧಿಕಾರಿಗಳಿಗೆ ಜನರ ಮೂಲಭೂತ ಸೌಲಭ್ಯಗಳು ಸಿಗದೆ ನರಳುವಂತಾಗಬಾರದು ಎಂದು ಪ್ರತಿ ಸಭೆಯಲ್ಲಿ ಎಲ್ಲ ಇಲಾಖೆಯ ಅಧಿಕಾರಿಗಳಿಗೆ ತಿಳಿಸಿ ಬೊಬ್ಬೆ ಹೊಡೆಯುತ್ತಾರೆ. ಆದರೆ ಕೂಡ್ಲಿಗಿ ತಾಲೂಕಿನಲ್ಲಿ ಏನೂ ಕನಿಷ್ಠ ಮೂಲಭೂತ ಸೌಲಭ್ಯಗಳು ಸಿಗದೆ ಪರದಾಡುವ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ ಎನ್ನುತ್ತಾರೆ ದಲಿತ ಸಂಘಟನೆಯ ಯುವಕರು. ಇದನ್ನು ಗಮನ ಹರಿಸಿ ಶೀಘ್ರದಲ್ಲೇ ಶಾಸಕರು ಸ್ಥಳಕ್ಕೆ ಭೇಟಿ ನೀಡಿ ಆ ಜನರ ಸಂಕಷ್ಟಗಳಿಗೆ ಸ್ಪಂದಿಸುವರೋ ಏನೋ ಅನ್ನೋ ಭರವಸೆಯ ನಂಬಿಕೆಯಲ್ಲಿ ದಲಿತ ಕುಟುಂಬಗಳು, ಮಹಿಳೆಯರು ಕಾಯುತ್ತಿದ್ದಾರೆ. ಆದರೂ ಗುಡ್ಡದ ಪಕ್ಕದಲ್ಲಿ ವಾಸಿಸುವ ದಲಿತ ಕುಟುಂಬಸ್ಥರು ಕಡು ಕಷ್ಟದಲ್ಲಿ ಜನರನ್ನ ಮಾನ್ಯ ಶಾಸಕರು ಶೀಘ್ರದಲ್ಲಿ ಇವರ ಕಷ್ಟಗಳನ್ನು ಗಮನಹರಿಸಿ ಸಂಬಂಧಪಟ್ಟಂತಹ ಇಲಾಖೆಯ ಅಧಿಕಾರಿಗಳಿಗೆ ಸೂಚನೆ ನೀಡಿ ಎನ್ನುವುದು ದಲಿತ ಮುಖಂಡರ ಒತ್ತಾಯವಾಗಿದೆ. ಕುಡಿಯಲು ನೀರು ಸಿಗದೆ ಹಾಗೂ ಅನೇಕ ಸಮಸ್ಯೆಗಳು ಉಂಟಾಗಿದ್ದು ಜನರು ಪರದಾಡುವಂತಹ ಪರಿಸ್ಥಿತಿ ಉಂಟಾಗಿದೆ. ಈ ದಲಿತರ ಕುಟುಂಬಗಳಿಗೆ ಶೀಘ್ರದಲ್ಲೇ ಮಾನ್ಯ ಜಿಲ್ಲಾಧಿಕಾರಿಗಳು ಎಚ್ಚೆತ್ತುಕೊಂಡು ಸಂಬಂಧಪಟ್ಟಂತಹ ಇಲಾಖೆಗಳಿಗೆ ಜನ ಜಾನುವಾರುಗಳಿಗೆ ನೀರು ಪೂರೈಕೆ ಆಗುವಂತೆ ಹಾಗೂ ಸರ್ಕಾರದ ಮೂಲಭೂತ ಸೌಕರ್ಯಗಳು ದಲಿತ ಕಾಲೋನಿಯ ಜನರಿಗೆ ಸಿಗುವಂತೆ ಜಿಲ್ಲಾಧಿಕಾರಿಗಳು ಇಲಾಖೆಯ ಅಧಿಕಾರಿಗಳಿಗೆ ಶೀಘ್ರದಲ್ಲಿ ಈ ಗ್ರಾಮದಲ್ಲಿ ವಾಸಿಸುವಂತಹ ಜನರ ಸಮಸ್ಯೆಗಳಿಗೆ ಸ್ಪಂದಿಸಿ ಮೂಲಭೂತ ಸೌಲಭ್ಯಗಳು ಸಿಗುವಂತೆ ಮಾಡುವ ಕ್ರಮ ತೆಗೆದುಕೊಳ್ಳುವರೋ ಅಥವಾ ಇಲ್ಲವೋ ಎಂಬುದನ್ನು ಕಾದು ನೋಡಬೇಕಿದೆ. ಅದೇನೇ ಇರಲಿ, ಗೆದ್ದಲಗಟ್ಟೆ ಗ್ರಾಮದ ದಲಿತ ಕುಟುಂಬಗಳ ಜ್ವಲಂತ ಸಮಸ್ಯೆಗಳಿಗೆ ಪರಿಹಾರ ಅದೇನೇ ಇರಲಿ ಗೆದ್ದಲಗಟ್ಟೆ ಗ್ರಾಮದ ದಲಿತ ಕುಟುಂಬಗಳ ಜ್ವಲಂತ ಸಮಸ್ಯೆಗಳಿಗೆ ಪರಿಹಾರವಾಗಲಿ ಎನ್ನುವುದೇ ನಮ್ಮ ವಾಹಿನಿಯ ಕಳಕಳಿ. ಎಲ್ಲಿದೆ ನಿಮ್ದು ರೋಡ್? ಇದು ಮನೆಗೆ ಹೋದ ನಿಮ್ದು ರೂಟ್ ಕಿಲೋಮೀಟರ್ ಆಯ್ತಾ? ಏನು ವ್ಯವಸ್ಥೆನೇ ಇಲ್ಲ. ಯಾರು ಏನು ನಿಮ್ಗೆ ಏನು ಕೊಟ್ಟೇ ಇಲ್ಲ ಇದುವರೆಗೆ. ಆದ್ರೂ ನೀರಿಲ್ಲ ನಿಮಗೆ ಮನೆಗೊಂದು
ಸುಮ್ನೆ ಸುಳ್ಳು ಹೇಳ್ಬಿಟ್ರೆ ಮನೆಗೊಂದ್ ನಲ್ಲಿ ಅದಾವ ಬರ್ತಾವ ನೀರ್ ಅಂತ ಹೇಳಿದ್ರು. ಮನೆಗೊಂದೊಂದ್ ಪೈಪ್ ಲೈನ್ ಮಾಡಿದ್ರ ನೀರನೇ ಇಲ್ಲ. ಮಾಡ್ಯಾರ ನೀರ್ ಬೋತಾವ ಹಾಕಿಲ್ಲ. ಊರಾಗೆಲ್ಲ ನೆಲ್ಲಿಗಳು ಹಾಕಿ ನೀರೆಲ್ಲ ಬಿಟ್ಟಾರ. ಮನೆಗೆ ಒಂದ್ ಹಾಕಿರ ಅದು ಕೂಡ ಕೊಟ್ಟು ಹಾಕಿಲ್ಲ ನಲ್ಲಿ ಹಾಕಿಲ್ಲ. ಪೈಪ್ ಲೈನ್ ಅಷ್ಟ ಆಗೈತ, ನಲ್ಲಿ ಹಾಕಿಲ್ಲ. ನಮ್ ನೀರ ಬಂದು ನಲ್ಲಿ ಊರಾಗೆಲ್ಲ ಹಾಕಿದಾರ, ಇಲ್ಲಿ ಹಾಕಿಲ್ಲ. ನಾವ್ ಅಲ್ಲಿ ಮೇಲೆ ಇದೀವಿ, ಸ್ವಲ್ಪ 1 ಕಿಲೋಮೀಟರ್ ಆಗತ್. ನಾವು ಎಷ್ಟು ಜನ ಮನೆಗ್ ಬರ್ತಾರಲ್ಲ, ನಮಗೆ ನೀರಿನ ವ್ಯವಸ್ಥೆ ರೋಡಿನ ವ್ಯವಸ್ಥೆ ಮಾಡ್ಕೊಡ್ರಿ ಅಂತಂದ್ರ ಮಾಡ್ಕೊಡ್ತೀವಿ ಅಂತ ಹೇಳ್ತಾರ. ಪಂಚಾಯತ್ ಮುಂದ್ ಬಿದ್ದ ಜನನ 7 ಮೀಟರ್ ಬಿಡಿದ್ರೆ ನಮಗೆ ಮಾತಾಡ್ಬೇಡ್ರಿ ಅಂತ ಬಾಯ ಮುಚ್ಚಿಬಿಡ್ತಾರ. ನಮ್ಮನ್ನ ಬಾಯ ಮುಚ್ಚಿಸ್ತಾರ ಮುಚ್ಚಿಬಿಡ್ತಾರ. ಎದುರಿಸ್ತಾರ ನಿಮ್ನ ಮಾತಾಡಕ ಬಿಡಲ್ಲ, ಸುಮ್ನಿರ್ಲಿ ಅಂತ ನಂಗ ಕರ್ಕೊಂಡ್ ಹೋಗ್ಬಿಡ್ತಾರ. ಮಾಡ್ಕೊಡ್ತೀವಿ ಅಂತ ಹೇಳಿದ್ರೆ ಇದುವರೆಗೆ ಮಾಡಿಲ್ಲ ಅಂತ ಹೇಳಿದ್ರು. ಬಂದಾಗ ಅವ್ರು ಏನು ಮಾಡಿಲ್ಲ, ಸುಮ್ಮನೆ ಸುಳ್ಳು ಮಾಡಿಲ್ಲ ಅಂತ. ಆದ್ರೂ ಮಾಡ್ತಾರೆ ಬಿಡು. ಮತ್ತೆ ನಮ್ಮೂರಾಗ ಐದಾರ ಹಂಗೆಲ್ಲ ಅನ್ನಕ್ ಹೋಗ್ಬಾರ್ದು. ನಾವು ಎಷ್ಟು ಸುಮ್ಮನೆ ಯಾರು ಏನು ಮಾಡಂಗ ಇಲ್ಲ. ರೋಡಿನ ವ್ಯವಸ್ಥೆ, ಕರೆಂಟ್ ಇಂದ ನೀರಿನ ಬೇಕಾಗ್ಬೇಕು ನಮಗೆ ವ್ಯವಸ್ಥೆ. ಬೇಕೇ ಬೇಕು. ನಮಗೆ ಮಾಡಿಕೊಡ್ಲೇಬೇಕು. ಕರೆಂಟ್ ಇಲ್ಲ, ರೋಡ್ ಇಲ್ಲಲ್ಲ. ರೋಡ್ ಇದಂತ ಬಾಳ ಮುಸ್ರು ಓಡಾಡಂಗಲ್ಲ. 2-3 ಬಿದ್ಬಿಟ್ಟಿದ್ದಾರೆ. ಕಾಲ್ ಮುರ್ಕೊಂಡು ಒಬ್ರು ಕೈ ಒಳ್ಳೆ ಎಲ್ಲ ಬರ್ತಿ ತೆಗೆದು ತೋರ್ಸ್ಕೊಂಡು ಸುಮ್ಮನಾಗಿ ಇಂತ ನೀರ್ನಾಗ ಜರ್ಜರಿಗೆ ಬಿದ್ರು ಬಿಡು ಬಲ್ಲ ಕಟ್ಟಿಗೆ ಇಲ್ಲ ನಮಗೆ. ನೀವು ಅಷ್ಟು ದೂರ ಯಾಕೆ ಮನೆ ಕಟ್ಕೊಂಡಿರ ಅಂತ ಕೇಳ್ತಾರ. ನಾವು ಕೇಳಿದ್ರಿ, ಕೇಳಿದ್ರೆ ಹಂಗೆ ಹೇಳ್ತಾರೆ ನಿಮಗೆ. ನಮಗೆ ಜಾಗ ಇಲ್ಲ. ನಮಗೆ ಜಾಗ ಕೊಟ್ರೆ ಊರಾಗ ಇರ್ತಿದ್ದಲ್ಲ. ನಮಗೆ ಜಾಗ ಇಲ್ಲ, ಕಟ್ಕೊಂಡಿವಿ. ಅವಾಗಾದ್ರೂ ಚೆನ್ನಾಗಿ ಹತ್ತಿ ಬರ್ತಾರೆ. ಅವಾಗ ಬೇಸ್ ಬರ್ತಾರೆ ನಿಮ್ಮ ಹತ್ರಕ್ಕ. ಅವಾಗ ನಮ್ಮ ಹತ್ರಕ್ಕೆ ಬರ್ತಾರೆ. ಕೈಗೆ ಕಾಲಿಗೆ ಬೀಳ್ತಾರ. ಕಾಲಿಗೆ ಬೀಳ್ತಾರ. ಓಟನ್ನು ಕೇಳ್ತಾರ. ಈಗ ಕೇಳಿದ್ರೆ ಅಲ್ಲ ಯಾಕೆ ಹೋಗಿ ಮನೆ ಕಟ್ಕೊಂಡ್ ಅಂತ ಕೇಳ್ತಾರ. ನಾವು ಎಲ್ಲಿ ಹೋಗ್ಬೇಕು? ನಮಗೆ ಜಾಗ ಕೊಟ್ರೆ ನಾವು ಊರಾಗ ಇರ್ತೀವಲ್ಲ. ನಮಗೆ ಜಾಗ ಇಲ್ಲ. ಕಾಡಿ ಪ್ರಾಣಿಗಳು ಸಮಸ್ಯೆ ಇದೆ. ನಮಗೆ ಬಾಳ ಕಷ್ಟ. ಹೇಳ್ಬಾರ್ದು. ಒಂದ್ 5-6 ಜನ ಸೇರ್ಕೊಂಡು ಹೋಗ್ತೀವಿ. ಬಾಳ ಕತ್ಲ ಒಂದ್ ಹಾವು ಅಡ್ ಬಂದ್ರು ನಮ್ಗೆ ಭಯ ಅನಿಸ್ತದೆ. ಏನ್ ಭಯ ಅಂದ್ರೂ ಅವ್ರು ನೋಡ್ಕೊಂಡು ನಮ್ಗೆ ಹೇಳಂಗ ಇಲ್ಲ. ಬಾರ ಭಯ ಪಟ್ಟು ಏನ್ ಭಯ ಪಟ್ರು ಅವ್ರಿಗೆ ಚಿಂತೆನೆ ಇಲ್ಲ. ಆಗುದ್ರು ಅವ್ರಿಗೆ ಅಂತಾರೆ. ಆಗ್ಲಿ ಬಿಡಿ ಅಂತಾರ ಅವ್ರು ನಿಮಗೆಲ್ಲ. ಯಾರು ಬಂದು ಇದುವರೆಗೆ ಪರಿಹಾರ ನಮಗೆ ಕೊಡಂಗಿಲ್ಲ. ಯಾರು ಕೊಡಂಗಿಲ್ಲ ನಿಮಗೆ. ಯಾರು ಕೊಡಂಗಿಲ್ಲ ಇಷ್ಟು ಅಂತ ಕೇಳಂಗಿಲ್ಲ. ನಂಬಾರು ಅಧ್ಯಕ್ಷರು ಯಾರು ಬರ್ತಿಲ್ಲಲ್ಲ. ಯಾರು ಬರ್ತಿಲ್ಲ. ಯಾರು ಬರ್ತಾ ಇಲ್ಲ. ಎಲ್ಲ ವ್ಯವಸ್ಥೆ ಐತೆ ಅವ್ರು ಮಾಡ್ಕೊಂಡಾರ. ಸಮಸ್ಯೆ ಇಲ್ಲದಕ್ಕ ಇದೆಲ್ಲ ಕಸ ಕಟ್ಟಿ ಅದು ಇದು ಯಾಕೆ ಹಾಕಿರಮ್ ಇದೆಲ್ಲ ಅಡ್ಡಾಡ್ಲಿಕ್ಕೆ ಈ ತರ ಹಾಕ್ಯಂದಿರಿ ನೀವು. ನಾವು ಓಡಾಡಕ ತೊಂದ್ರೆ ಇರೋದಕ್ಕೆ ಈ ತರ ಹಾಕಿದ್ವಿ. ಗಾಡಿ ಬೈಕ್ ಏನು ಬರಲ್ಲ, ಎಲ್ಲದು ಸಿಕ್ಕಂತ ಅದಲ್ಲ. ಇದ್ರಲ್ಲೇ ನಾವು ನೀರು ಹೊತ್ಕೊಂಡ್ ಬರ್ಬೇಕು. ಇದ್ರಾಗಲೇ ಬರ್ಬೇಕು ನೀವು ನೀರ್ ಹೊತ್ತಂದ. ಎಲ್ಲಿ ಇನ್ನ ನೀರ್ ಬಿಡ್ಲಕ್ಕ ನೀರ್ನ ಇದ್ರಾಗ ಹೊತ್ತ ಬರ್ಬೇಕು ನೀವು. ಬೈಕ್ ಕೂಡ ಬರಲ್ಲ, ನಡ್ಕೊಂಡ ಬರ್ಬೇಕು. ಮತ್ತೆ ಈ ದಿನ ಅವತ್ತು ನಾಳೆ ಮಾಡಿ ಕೊಡ್ತಂದ ಇನ್ನ ಕೊಟ್ಟು ತಂದಲ್ಲ ನಿಮ್ಗೇನ ಪರಿಹಾರ? ಮನೆಗೆ ಪತ್ರ ಕೊಟ್ಟು ಬಂದಿರಿ. ಎಮ್ ಎಲ್ ಎ ಮನೆ ಹತ್ರ ಹೋಗಿರಿ. ರೆಸ್ಪಾನ್ಸ್ ಮಾಡಂಗಿಲ್ಲ. ಯಾರನ್ನ ಕಿವಾಕಂದಲ್ಲ ರೆಸ್ಪಾನ್ಸ್ ಮಾಡ್ತಿಲ್ಲಲ್ಲ. ಮತ್ತೆ ಕರೆಂಟ್ ಎಲ್ಲ ರೆಡಿ ಆಗಿದೆ ಅಂತಂದು ಪೇಪರ್ಗೆಲ್ಲ ಕೊಟ್ಟಾರ. ಆದ್ರೆ ಕರೆಂಟ್ ಕಂಬನೇ ಇಲ್ಲ, ಕರೆಂಟನೇ ಇಲ್ಲ. ಕೆಳಗ್ಲಿಂದ ಮನೆಗೆ ಇಷ್ಟು ದುಡ್ಡು ಹಾಕಿ ವ್ಯವಸ್ಥೆ ಮಾಡ್ಕೊಂಡು ಆದ್ರೂ ಒಂದಿನ ಕರೆಂಟ್ ಇದ್ರೆ ಒಂದಿನ ಕರೆಂಟ್ ಇಲ್ಲ. ಆದ್ರೂ ಕತ್ಲಲ್ಲೇ ಜೀವನ ಮಾಡ್ತಾ ಇದ್ವಿ. ತರ ಕಾಡು ಜನ ತರ ಜೀವನ ಮಾಡ್ತಾ ಇದ್ವಿ. ಕಾಟಿ ಕಾಟ ಇಲ್ಲೆಲ್ಲ ನೋಡಿ ಬೆಟ್ಟ ಗುಡ್ಡ ಮನೆ ಸುತ್ತ ಎಲ್ಲ ಇಷ್ಟೆಲ್ಲ ಗಿಡಗಳು ಎಲ್ಲ ಬೆಳೆದವ. ಇವೆಲ್ಲ ನೋಡ್ರಿ ಇದ್ರಿಗೆ ಹೆಂಗ್ ಜೀವನ ಮಾಡ್ಬೇಕು ನಾವು. ನೋಡ್ರಿ ಇಲ್ಲೆಲ್ಲ ನಲ್ಲಿ ಎಲ್ಲ ಹಾಕ್ಯಾರ, ಆ ಪೈಪ್ ಎಲ್ಲ ಹಾಕ್ಯಾರ, ನಲ್ಲಿ ಇಲ್ಲ. ಎಲ್ಲಿದೆ ಮನೆಯಲ್ಲಿ?
ಈಗ ಹಾಕ್ಯಾರ ಅಂದ್ರೆ ಈಗ ನೀರ್ ಬೀಳಲ್ಲ ಊರನವ್ರು ಹರಿತಾವ ಇಲ್ಲಿ ಬೀಳಂಗಿಲ್ಲ ಅಂತ ಹೇಳಿ ಪೈಪ್ ಲೈನ್ ಮಾಡ್ಯಾರ ಇದಕ್ಕ ನಲ್ಲಿ ಹಾಕಿಲ್ಲ ಇದು ನೀರಿನ ವ್ಯವಸ್ಥೆ ಇಲ್ಲ ಏನಿಲ್ಲ ಏನು ವ್ಯವಸ್ಥೆನೇ ಮಾಡಿಲ್ಲ ಅವ್ರು ಏನು ಮಾಡಿಲ್ಲ ಸುಮ್ಮನೆ ಹಾಕಿದ್ರ ಹಾಕಿದಾರ ಅಷ್ಟೇ ಸೇಫ್ಟಿ ಹಾಕಿರಲ್ಲ ಪೈಪ್ ಜಾಸ್ತಿ ಬರೀ ಇನ್ನ ಆ ಕಡೆ ತೋರಿಸ್ತೀನಿ ಬರ್ರಿ ಇನ್ನ ಈ ಕಡೆ ಇದೀನಲ್ಲ ಈಗ ಕೇಳಿದ್ರೆ ಅವ ಮಾಡ್ತೀವಿ ಅಂತ ಹೇಳಿ ಅವರು ಬಿಲ್ ಎಲ್ಲ ಬಿಡ್ಸ ತಿಂದಾರ ನಂಬರ್ಗಳು ಕಿವಕ್ ಹಾಕ್ಯಂಗಿಲ್ಲ ಅವಾಗ ಈಗ ಮಾಡ್ತು ಅಂತ ಹೇಳ್ತಾ ಇದಾರ ನಾವ್ ಏನು ಮಾಡೋದು ಕ್ಯಾರಿ ಮಾಡಂಗಿಲ್ಲ ಅವರು ಆ ರೀತಿ ಮಾಡ್ದ ನೋಡ್ರಿ ನೋಡಿ ಇನ್ನೂ ಆಯ್ತು ನೋಡ್ರಿ ನನ್ನ ಕಾಡ್ನಾಗ ಇದ್ದಾಗ ಇದೀವಿ ನಾವು ನೋಡಿ ನೀವು ನೋಡ್ಕೊಳ್ರಿ ನೋಡಿ ಯಾವ ತರ ಇದೀವಿ ನಮ್ಮಲ್ಲಿ ಈಗ ವೈರು ನಾವು ಕರೆಂಟ್ ಕಂಬನಂಕ ವೈರ್ ಮಾಡ್ಕೊಂಡಿವ ಕಳ್ಳಿ ಕಾಟ ಎಲ್ಲ ಈ ರೀತಿ ಮಾಡ್ತಾ ಇದೀವಿ ನೀವೇ ಮಾಡ್ತೀವಿ ತೋರಿಸಿ ಬರ್ರಿ ನೋಡ್ಕೊಳ್ರಿ ಅಲ್ಲ ನಾವು ನಿಮ್ಗೆ ಸುಳ್ಳಾದ್ರ ನಮ್ಮನ್ನ ಏನೋ ನೀವೇ ನೋಡ್ರಿ ನಾವು ಸುಳ್ಳು ಹೇಳ್ತೀವಲ್ಲ ನೋಡಿ ನೋಡ್ರಿ ಕಾಡು ನೋಡಿ ಎಲ್ಲ ಕಾಡನ್ನ ಇದ್ದಾವೆ ನೋಡು ಇಲ್ಲ ಡಿಮ್ ಇಲ್ಲ ಅದೇ ಪೈಪ್ ಲೈನ್ ಮಾಡ್ಯಾರ ಅಷ್ಟೇ ಅದೇ ಅದಕ್ಕೇನು ಎಲ್ಲ ತೋರಿಸ್ತೀವಿ ಸಮಾಚಾರ ಸುಳ್ಳು ಹೇಳ್ತಾರೆ ತೋರಿಸ್ತೇವೆ ರಾತ್ರಿ ಮಳೆ ಬಂತ ನೀರು ಇಟ್ಟಿದೆ ನೋಡ್ರಿ ನೀರು ನೋಡ ಇವೇ ನೀರನ್ನ ಉಪಯೋಗಿಸ್ರಿ ನೀವು ಮಳೆ ನೀರಿಗೆ ಸೀಟಿ ನೀರ್ದ ಬರ್ತಾವ ನೀರ್ ಇಟ್ಕೊಂಡು ತಟ್ಟೆ ನೀರು ಪಾಸ್ ಇಟ್ಟು ತಟ್ಟಿ ತೋರಿಸ್ತೀವಿ ನಿಂಗೆ ಅನುಮಾನ ಅದು ತಟ್ಟೆ ನೀರು ತಂದು ತೊಳೆದ್ರೆ ಹುಡುಗ ಇನ್ನ ತೋರಿಸ್ತೀವಿ ಮಕ್ಕಳೆಲ್ಲ ಹೆಂಗ್ ಕೆರ್ಕೊಂತಾರ ಕೈ ಕೆರಿ ಮೈ ಕೆರಿ ಸಾರ ಕಳ್ಸಲ್ರಿ ಮೈ ಕೆರ್ಕೊಂಡ್ ನೋಡ್ರಿ ಹಿಂಗೆ ಕೆರಿತಾರ ಪುರ್ಸತ್ತಿಂದ ಮಕ್ಕಳೇ ಅವ್ರಿಗೆಲ್ಲ ಮೈಯೆಲ್ಲ ಗುಳ್ಳೆ ಇದಾವ ತರನ ಕಳ್ಸ್ಕೊಡ್ಬೇಕು ನೋಡಿ ಎಲ್ಲ ಎಷ್ಟು ಗುಂಡೆ ಇಲ್ಲಿ ನಲ್ಲಿ ಇಲ್ಲ ಇಲ್ಲಿ ಕೂಡ ನಲ್ಲಿ ಇದೆಯಲ್ಲ ಗುಂಡೆ ಇದೆಯಲ್ಲ ನೆಲ್ಲಿ ಐತಿ ಇಲ್ಲಿ ನಲ್ಲಿ ಮಾಡ್ಯಾರ ಅಲ್ಲಿ ನಲ್ಲಿ ಮಾಡ್ಯಾರ ಅದು ಎಲ್ಲಿ ಆಗ್ತಂಗಲ್ಲ ಎಲ್ಲ ಪೈಪ್ ಹೊಡತೀನಿ ಇದೇ ಜಾಗದ ಪೈಪ್ ಹೊಡತ ಆದ್ರೆ ಕೇಳಿದ ನಂಬರ್ಗಳು ಅವಾಗ ಕೊಡ್ತೀವಿ ಕೊಡಲ್ಲ ನಾವು ಹಾಕ್ಯಂತ ಒಂದ್ ಸತಿ ಕೊಡಬೇಡ್ರ ಇದೇ ಜಾಗ ಹೊಡತದ ರೋಡಿಗೆ ಆಗಿ ನಾವು ಕೇಳ್ತಾ ಇದೀವಿ ಎಲ್ಲ ಕಾಡ್ನಾಗ ಇದೀವಿ ಇದೆಲ್ಲ ಕಾಡ್ ನೋಡಿ ಇದೆಲ್ಲ ಕಾಡಲ್ಲ ಎಲ್ಲ ಕಾಡು ಕರೆಂಟ್ ಇಲ್ಲ ಕಾಡು ಪ್ರಾಣಿದ ಎಲ್ಲ ಸಮಸ್ಯೆ ಇದೆ ನಿಮಗೆ ಲೈಟ್ ಇಲ್ಲ ಎಲ್ಲ ಕತ್ಲು ನೋಡಿ ಕಾಡು ಜೀವನ ಮಾಡ್ಬೇಕು ನಾವು ಅದೇ ಅದೇ ಇದೇ ರೀತಿ ನಾವು ಇಲ್ಲೇ ಹೋಗ್ತೀವಿ ಮತ್ತೆ ಇಲ್ಲಿ ಸಹ ಹೋಗ್ಬೇಕ ನಿಮ್ಮ ಮನೆಗೆ ಹೋಗಂದ್ರೆ ಪಕ್ಕದ ಮನೆ ಹೋಗಂದ್ರೆ ಇಲ್ಲಿ ಹೋಗ್ಬೇಕು ನೀವು ನೋಡಿ ಎಷ್ಟು ಇದೇ ರೋಡ್ ಇದ್ರಲ್ಲೇ ಹೋಗ್ಬೇಕು ನಾವು. ಇದೇ ರೋಡ್ ಇದೇ ರೋಡ್ನಾಗ ನಾವು ಹೋಗ್ಬೇಕು ಒಳಕ್ಕೆ ಬರ್ತಾವಲ್ಲ ನೀರೆಲ್ಲ ಇದೆಲ್ಲ ನೋಡಿ ಇದೆಲ್ಲ ಕಾಡು ಇದೆಲ್ಲ ನೋಡು ಕರೆಂಟ್ ದೊಡ್ಡಪ್ಪ ಕಾಣುತ್ತಾ ಕೂಡ ಹಂಗ ಅಲ್ಲಿ ಸೋಲಾರ್ ಹಾಕ್ತೀವಿ ಅಂತಂದ್ರೆ ಇದುವರೆಗೆ ಇನ್ನು ಯಾರು ನೋಡ್ಸ ಇಂಥದ್ರಾಗ ಹೆಂಗ್ ನಾ ಜೀವನ ಮಾಡಕ್ ಸಮಸ್ಯೆ ಇದೆ ಅಮ್ಮ ಭಾಳ ನಂಬರ್ ನೋಡ್ರಿ ಹಿಂಗೆಲ್ಲ ತಿರಿ ನೋಡಲ್ಲ ವ್ಯವಸ್ಥೆ ಮಾಡಲ್ಲ ಕಿವ್ಯಾಕ್ ಹಾಕೊಂಬುದಿಲ್ಲ ಇದು ಬಂಡೆ ಅಲ್ಲ ಇದು ಇದೆಲ್ಲ ಪೈಪು ಏನು ವ್ಯವಸ್ಥೆ ಮಾಡಿಲ್ಲ ಇಲ್ಲೆಲ್ಲ ಸಮಸ್ಯೆ ಇದೆಯಲ್ಲ ನೋಡು ಮಂತೆಲ್ಲ ಕೊಚ್ಚಿದೆ ನೀರೆಲ್ಲ ಒಳಕ ಬರ್ತಾವ ಆದ್ರೂ ಬಂದ್ರು ಕೂಡ ನಾವು ಒಂದ್ ಒಡದ ಹಾಕಿ ಚೆನ್ನಾಗಿ ಧೈರ್ಯ ತಗೊಂಡು ಇವತ್ತಿಲ್ಲ ನೋಟ ಅಂತ ಹೇಳ್ರಮ್ಮ ಏನಮ್ಮ ನಿಮಗೆ ಸಮಸ್ಯೆ ನೀರಿಂದ ಬಹಳ ಸಮಸ್ಯೆ ರೀ ಒಟ್ಟ ನೀರು ಇಲ್ಲೇ ಇಲ್ಲ ನಮ್ಗೆ 10 ದಿವಸ ಒಂದ್ ಹನಿ ನೀರು ಬಿಟ್ಟಿಲ್ಲ 3 ಬಾಟ್ ನೀರು ಚಾಲಾಗಿ ಒಂದ್ ಹನಿ ನೀರು ಕೂಡ ಬರಲ್ಲ ಬಹಳ ಚಿಂತೆ ಹೊತ್ತು ನಮ್ಗೇನು ಮೊಣಕಲ್ಗಳಿಲ್ಲ ಎಷ್ಟು ದಿನ ಅಂತ ಹೋಗೋಣ ಸಾಕಾಗ್ಬಿಡತ್ರಿ ಅದಕ್ಕಾಗಿ ನಾವು ನೀರಿಗಾಗಿ ನಿಂತ್ಕೊಂಡಿವಿ ಪೈಪ್ ಎಲ್ಲ ಇದು ಪೈಪ್ ನಿಂತ್ಕೊಂಡಿವಿ ಒಟ್ಟ ನೀರ ಬರಂಗಿಲ್ಲ ಒಟ್ಟೆ ಏನು ಪರಿಹಾರ ಇಲ್ಲ ನಿಮಗೆ ಪರಿಹಾರನೇ ಇಲ್ಲ ನಮಗೆ ಬಿದ್ಬಿಟ್ಟಿವ್ರಿ ಅದ್ರಾಗ ಜರ್ಜರಿಗೆ ಹಾಲ್ ಜರಿಗೆ ಆದ್ರೂ ನಮ್ಗೆ ನೀರಿನ ಬಿಡ್ತೀವ
ಮಾತಿಲ್ಲ 3 ಮೋಟರ್ ಸೇರಿದ್ರೆ ನಮ್ಗೆ ನೀರು ಬಿಡಗಲ್ಲ ಒರಿಜಿನ ಒಟ್ಟ ನೀರಿಲ್ಲ ನೀರೇ ಬರಂಗಿಲ್ಲ ಮತ್ತೆ ಇವರು ನೀವು ಅವ್ರ ನೀರು ಇಟ್ರಿಕೆ ಏನು ಹೇಳ್ತಾರೆ ಅವ್ರು ನಿಮಗೆ? ಅವ್ರು ಏನ್ ಹೇಳ್ತಾರೆ ಬಿಡ್ತೀವಿ ಅಂತಾರೆ ಬೇರೆ ಸುಮ್ಮನೆ ಆಗ್ತಾರೆ ಬಿಡ್ತೀವಿ ನಾಳೆ ಬಿಡ್ತೀವಿ ಅಂತ ನೀರೇ ಬಿಡಲ್ಲ ನೀರೇ ಬಿಡಲ್ಲ ಒಟ್ಟೆ ನೀರೇ ಬಿಡಲ್ಲ ಟೈಮ್ ಸರಿ ನೀರೇ ಬಿಡಲ್ಲ. ಹಂಗಾಗಿ ನೀರಿನಕ್ಕಾಗಿ ಭಾಳ ಹಿಂಸೆ ಬಂದನ್ರಿ ನಮ್ಗೆ ನೀರಿನ ಸಮಸ್ಯೆ ಮೈ ಕೂಡ ತೊಳೆದಿಲ್ಲ ಎಲ್ಲ ಹುಚ್ಚರದಂಗ ಆಗ್ಬಿಟ್ಟಿ ನಾವು ನೀರಿನಕ್ಕಾಗಿ ಆಳ ನೀರು ಹೊತ್ಕೊಂಡು ಕುಡಿತೈತಿ ಮಕ್ಕಳಿಗೆಲ್ಲ ಅಲರ್ಜಿ ಅಂದ್ರೆ ಅಲರ್ಜಿ ಇವು ಒಣದಗಳ ನೀರು ಕುಡುದು ಅವು ನೀರು ಕುಡುದು ಮಕ್ಕಳಿಗೆಲ್ಲ ಅಲರ್ಜಿ ಅವು ಆಸ್ಪತ್ರೆ ಕೂಡ ಮೈ ಎಲ್ಲ ಗುಳಿ 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 ಆಗಿದಾವೆ ಅವ್ ಪರಿಹಾರನಿಲ್ಲ ಏನಿಲ್ಲ ಟೈಮ್ ಸರಿ ನೀರೇ ಬಿಡಂಗಿಲ್ಲ ಒಟ್ಟು ಟೈಮ್ ಸರಿ ನೀರು ಬಿಡಲ್ಲ ಯಾರು ನೀರಿನ ವ್ಯವಸ್ಥೆ ಮಾಡಂಗಿಲ್ಲ. ನಂಬರ್ ಎಲ್ಲ ಕೇರ್ ಏನಂತ ನಿಮಗೆ? ನೀರ್ ಬಿಡ್ತೀವಿ ಅಂತಾರ ನಮಗೆ ವ್ಯವಸ್ಥೆನೇ ಇಲ್ಲ. ಒಟ್ಟೆ ವ್ಯವಸ್ಥೆ ಕೊಡಲ್ಲ ಅವ್ರು ನಿಮಗೆ? ನೀರೇ ಬರಂಗಿಲ್ಲ ಮೇಲೆ ಒಟ್ಟೆ ಯಾರ ಮೇಲೆ ನೀರು ಬರ್ತಿಲ್ಲ. ನಾವ್ ಇಲ್ಲಿ ವಾರಕ್ಕೊಂದ್ಸರಿ ಬಂದು ಕೆಳ ಬಂದು ಜಗಳ ಮಾಡಿ ಹೋಗ್ಬೇಕು ನೀರಿನ ಕಾಲಾಗ ಸತಿ ಬಿಡಂಗಿಲ್ಲ ನೀರ್ನ ವಾರ ನಾವ್ ಬಿಡಲ್ಲ ಕೆಮ್ಮಂಗಿಲ್ಲ ಏನಿಲ್ಲ ರೋಡ್ ಸರಿ ಇಲ್ಲ ಏನಿಲ್ಲ ಆಗಲ್ಲ ರೋಡ್ ನಂಗ್ ರೋಡಿಂದ ಸಮಸ್ಯೆ ರೋಡನೇ ಇಲ್ಲ ನೀರಿನ ವ್ಯವಸ್ಥೆ ಇಲ್ಲ ಕರೆಂಟ್ನು ಇಲ್ಲ ರೋಡ್ ಇಲ್ಲ ಬಂದು ಕೇಳಿದ್ರೆ ಅಲ್ಲೇ ಮನೆ ಹಂಗೆ ಒಟ್ಟು ಏನು ವ್ಯವಸ್ಥೆ ಕೊಟ್ಟಿಲ್ಲ ನಿಮಗೆ ಅವರೆಲ್ಲ? ನೀರಿಲ್ಲ ಕರೆಂಟ್ ಇಲ್ಲ ಎಲ್ಲ ಒಂದಿಸ್ಬಾರ್ದು ಕರೆಂಟ್ ಒಂದಿನಿಲ್ಲ ಕರೆಂಟ್ ಓಡಲ್ಲ ನೀರಿಲ್ಲ ರೋಡ್ ಇಲ್ಲ ಬಾಳ ಹಿಂಸೆ ಪಡ್ತೀವಿ ನಮ್ಗೆ ಊರ ಜಾಗನಿಲ್ಲ ಅಲ್ಲಿದ್ದ ನಾವು ಹೋಗಿ ಒಂದು ಗುಡ್ದಾರಿ ಕಟ್ಕೊಂತೀವಿ ಒಣ ಮಾಡ್ಕೊಂಡು ಅಲ್ಲಿ ನೀರು ಕೊಡಂಗಿಲ್ಲ ಕರೆಂಟ್ ಕೊಡಂಗಿಲ್ಲ ರೋಡ್ನು ಮಾಡ್ಸಂಗಿಲ್ಲ ಮಾಡ್ಕೊಂತ ಬಂದ್ ಹೇಳ್ತಾರ ಅದ ಹೋಗ್ತಾರ ಯಾರು ನಮ್ ತಿಳಕ ಹಾಕಿ ಬಂದಿಲ್ಲ ನಮ್ಮ ನೋಡಿ ಹೊರಗಾಗಿ ಹೋಗ್ತಾರ ನಾವ್ ಬಂದು ಹೊರಗಾಗಿ ಹೋಗ್ತಾರ ಏನ್ ಮಾತಾಡ್ಕೊಂಡು ಬಿಡ ಅಂತಾರ ಹಿಂಗೆಲ್ಲ ಮಾಡಿ ಏನ್ ಮಾಡಿ ನಮ್ಗೆ ಗೊತ್ತಿಲ್ಲ ನೆಲ್ಲೆ ಅಂತ ಮಾಡಿ ಊರ ಸುಮ್ಮನೆ ಮಾಡಿಲ್ಲ ಊರಾಗಲ್ಲ ನೆಲೆಗಳು ಮಾಡ್ಕೊಂಡು ಎಲ್ಲ ನೀರು ಮಾಡ್ಯಾರ ಅದನ್ನ ಬಿಡಿಸಿ ತಿಂದಾರ ಹಾಕಿರೋದ್ನ ಕಡೆಗೆಲ್ಲ ಹಾಕಿ ಅದನ್ನ ಮಾರ್ಕೆಟ್ ತಿಂದಾರ ಒಟ್ಟು ಪರಿಹಾರ ಕೊಟ್ಟಿದ್ದು ಆ ಥರ ಮಾಡ್ಯಾರ. ಕೊಟ್ಟಿಲ್ಲ ನೀರಿಂದ ಸುಮ್ಮನೆ ಹೇಳ್ತೀವಿ ಬಿಡ್ತೀವಿ ಅಂತ ಹೇಳ್ತಾರ ಕೇಳಿದ್ರೆ ತಿರ್ಗಾ ಹೋದ್ರೆ ನೀರನೇ ಇಲ್ಲ ನಮ್ಗೆ ಮತ್ತೆ ಬರ್ಬೇಕು ಜಗ ಮಾಡ್ಬೇಕು ನಾವು ಮನೆ ಕೆಲಸ ಮಾಡೋದ್ ಬಿಟ್ಟು ಅಡಿಗೆ ಮಾಡೋದ್ ಬಿಟ್ಟು ಮತ್ತೆ ಊರ ಬಂದು 1 ಕಿಲೋಮೀಟರ್ ಅಲ್ಲಿ ಬಂದು ನಾವು ನೀರು ತಗೊಂಡು 1 ಕಿಲೋಮೀಟರ್ ಆತಮ್ಮ ನಿಮ್ಗೆ ನೀರು? ಮಕ್ಕಳೆಲ್ಲ ಮೈ ಮೇಲೆಲ್ಲ ಗುಳ್ಳಿ ಗುಳ್ಳಿ ಎದ್ದು ಸಣ್ಣ ಬರ್ತತ್ರಿ ಆ ತರ ಆಗ್ಬಿಟ್ಟ ಮಕ್ಕಳಿಗೆ ಈ ಕೊಳೆ ನೀರನ್ನ ತಾಂದೋಗ್ತೀವಿ ತಾಂದಾಗಿ ಒಕ್ಕಂದು ಮೈ ತೊಳಿತೀವಿ ಅವೆಲ್ಲ ಮೈಯೆಲ್ಲ ಊರು ಕೆರ್ಕೊಂಡು ರೈತ ನೀರ್ತಾವ ಆ ಹಿಂಸೆ ಆದ್ರೆ ಅವೆಲ್ಲ ನಮಗ್ ಕೂಡ ಹಂಗಾಗ್ಬಿಟ್ಟಾವ ಮೈಯೆಲ್ಲ ಕೆರ್ಕೊಂಡೆಲ್ಲ ಶರ ಮುಗಿಬಿಟ್ಟ ಆ ಪರಿಸ್ಥಿತಿ ಊರಾಗ ಸ್ವಲ್ಪನೂ ಕನ್ಕರಿಲ್ಲ ಬಿಡ ಕಷ್ಟ ನೀರು ಅದಾವ ನೀರಿದ್ದೇ ಆಗ್ತದೆ ನೀರು 3 ಬೋರ್ನಾಗ ಇದಾವ ನೀರು. ನಮಗೆ ಒಂದು ಸಪ್ರೇಟ್ ವಾಲ್ ಮಾಡಿ ನಮಗೆ ಸಪ್ರೇಟ್ ನೀರು ಮಾಡ್ಕೊಡಿ ನಮಗೆ ಬೇರೆ ಸಪ್ರೇಟ್ ನಾವು ಓಟ್ ಆಗ ಕೂಡ ನಮಗೆ ಮನೆ ಒಳಗೆ ಹೋಗಿ ಕೇಳ್ತಾರೆ ನಮ್ಗೆ ಓಟ್ ಕೊಡಲ್ಲ ನಿಮಗೆ ಕೊಡೋದು ಕೇಳ್ತಾರೆ ಅದೇ ಮಾಡು ಈ ಹುಡುಗನ್ ನೋಡ್ರಿ ಮೈಯೆಲ್ಲ ಗಾಯ ನಾವು ಕೈ ನೋಡಕ್ ಆಗಲ್ಲ ಈ ಹುಡುಗನ್ ನೋಡ್ಲಾರ್ದ ನಮ್ಗೆ ಹಿಂಸೆ ಬಂದಾನ ನೋಡು ಕೈ ಮೈಯೆಲ್ಲ ಪರಿಸ್ಥಿತಿ ಆಗದಿವಲ್ಲ ನಾವ್ ಇವೇ ನೀರಾಗ ತೊಳೆದಿ ನೋಡಿ ಹುಡುಗನ್ ನೋಡ್ಬಾರ್ದು ಈ ತರ ಐತಿ ಹುಡುಗ ಬಹಳ ಕಷ್ಟಪಟ್ಟಿವ್ರಿ ನಾವು ನೀರಿನ ಕಾಲಾಗ ಒಟ್ಟೆ ಈಗ ನೀವು ನೀರು ಬೀಳಕ್ಕೆ ವ್ಯವಸ್ಥೆ ಮಾಡ್ಲಿಕ್ಕೆ ಪೈಪ್ ಕಡಿದ್ರಿ ನೀವು? ಎಲ್ಲಿ ಬಿಡೋದು ಬೇಡ ನೀರೇ ಬಿಡಲ್ಲ. ಮತ್ತೆ ಬಂದು ಕಡಿತೀರಾ? ಒಟ್ಟು ಏನು ನಿಮಗೆ ಏನು ಹೊಸರು ಏನು ಮಾಡಿಲ್ಲ ಇವಾಗ ಇದುವರೆಗೆ ಅವ್ರಿಗೆ ನಿಮ್ಗೆ ಏನು ಹೇಳ್ತಾರಮ್ಮ ಅವ್ರಿಗೆ? ಅಲ್ಲಿ ಮೋಟರ್ ಆಫ್ ಮಾಡಿ ಆಗಿರ್ತಾರೆ ಇಲ್ಲ ಹಗಲೆಲ್ಲ ಊರ ನೀರು ಇರ್ತೇವೆ ಒಂದು ಅರ್ಧ ಗಂಟೆ ಮನೆ ಬಿಡ್ರಿ ಅಂತ ಕೇಳ್ತೀವಿ ಆರ್ಡ್ರ್ ಬಿಡೋದಿಲ್ಲ ಪೈಪ್ ಕೊಡ್ದು ಇವಾಗ ನಮ್ ನೀರ್ ಬಂದಲ್ಲಿ ಪೈಪ್ ಕೊಡ್ದು 2 ತಾಸು ಆತ ಒಬ್ರು ನಂಬರ್ಗಳು ಯಾರು ಬಂದು ಕೇಳಿಲ್ಲ ನಿಮ್ಗೆ ಯಾಕೆ ಕಡಿದ್ರಿ ಯಾಕೆ ನಿಮ್ಗೆ ನೀರಿನ ಸಮಸ್ಯೆ ಅಂತ ಒಬ್ರು ಕೇಳಿಲ್ಲ ಪರಿಹಾರ ಬೇಕು. ಇವಾಗ ಬೆಳಿಗ್ಗೆ ನೀವು ಕಡಿದ್ರ ಪೈಪ್ನ? ಹೆಣ್ಮಕ್ಳನ್ನ ಬಂದು 8 ಗಂಟೆಗೆ ಬಂದು ಕಡಿದ್ವಿ ಆದ್ರೆ ಇದುವರೆಗೆ ಯಾರು ಬಂದು ಕೇಳಿಲ್ಲ. ಯಾರು ಕೇಳಿದ ಬಂದಿದ್ದಾರೆ? ನೀರು ಬರ್ತಕ್ಕ ಪೈಪ್ ಹಾಕಕ್ಕೂ ಬಿಡಲ್ಲ ಒಟ್ಟು ಊರಕ್ ನೀರು ಹೋದ್ವಂದ್ರೆ ನಾವ್
ಹಾಕಕ್ಕ ಬಿಡಲ್ಲ ಪೈಪ್ ಅವ್ರು ನೀವು ಪೈಪ್ ಕಟ್ಟಿದ ತಕ್ಷಣ ಬರ್ಬೋದೈತಲ್ಲ ಅವ್ರು ನಿಮಗೆ ಯಾರು ಬಂದಿಲ್ಲ ಯಾರು ಕೇಳಿಲ್ಲ.